ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಕುಂಭರಾಶಿಯವರು ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಲ್ವಾ? ನೋಡಿ, ಈ 2026ನೇ ಸಾಲಿನ ಜನವರಿ ತಿಂಗಳಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂಥ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕಲ್ಲ. ನೋಡಿ, ಈ ತಿಂಗಳ 12ನೇ ತಾರೀಕಿನಂದು ಶುಕ್ರ ಗ್ರಹ ಮಕರ ರಾಶಿಗೆ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧ ಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾನೀಗ ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಪ್ರಾಪ್ತಿಯಾಗುವಂತಹ ಒಂದು 10ರಿಂದ 12 ಅಂಶಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಹೇಳಬೇಕು ಅಂತ ಹೇಳಿ. ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಜವಾಬ್ದಾರಿ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಬರೋದಕ್ಕೆ ಶುರುವಾಗುತ್ತೆ ಈ ತಿಂಗಳಲ್ಲಿ. ಅಂದರೆ ನಿಮ್ಮ ಮನೆಯಲ್ಲಾಗಿರಬಹುದು, ನೀವೇ ಒಂದಷ್ಟು ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಳ್ಬೇಕಾಗತ್ತೆ. ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಾಗಿರಬಹುದು, ನಿಮ್ಮ ಮೇಲೆ ಹೊಸ ಹೊಸ ಜವಾಬ್ದಾರಿಗಳೆಲ್ಲ ಬರುತ್ತೆ. ಆದರೆ ನೀವು ಆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತೀರಿ. ಇನ್ನು ಗುಪ್ತ ಶತ್ರುಗಳ ಬಗ್ಗೆ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ನಿಮ್ಮ ಜೊತೆಗೇ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಜೊತೆಗೇ ಇರ್ತಾರೆ, ಆದರೆ ನಿಮಗೆ ಒಂದಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇರ್ತಾರೆ. ನಿಮಗೊಂದು ಅಂದಾಜು ಇರುತ್ತಲ್ಲ, ಅಂತಹ ವ್ಯಕ್ತಿಗಳ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಯಾರನ್ನು ಸುಮ್ಮನೆ ಕುರುಡಾಗಿ ನಂಬುವುದಕ್ಕೆ ಹೋಗುವಂಥದ್ದು ಬೇಡ ಅಂತ. ನೀವೇನೋ ನಂಬ್ಕೊಂಬಿಡ್ತೀರಿ, ಹೆಂಗೂ ನನ್ನ ಜೊತೆನೇ ಇದ್ದಾರಲ್ಲ, ಏನು ತೊಂದರೆ ಇಲ್ಲ ಅಂತ. ಕೊನೆಗೆ ನೋಡಿದರೆ ಅವರೇ ನಿಮಗೇನೋ ಒಂದು ತೊಂದರೆಯನ್ನು ಮಾಡಿರ್ತಾರೆ. ಹಾಗಾಗಿ ಯಾರನ್ನು ನಂಬ್ಕೊಂಡು ಯಾವುದೇ ವ್ಯವಹಾರವನ್ನು ಕೂಡ ಮಾಡುವುದಕ್ಕೆ ಹೋಗುವುದು ಬೇಡ, ಅದು ಒಂದು. ಇನ್ನು ಈ ತಿಂಗಳಲ್ಲಿ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಅನೇಕ ಗ್ರಹಗಳು ನಿಮಗೆ ದ್ವಾದಶ ಭಾವ ವ್ಯಯಸ್ಥಾನದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಷೇರು ಮಾರುಕಟ್ಟೆ ಆಗಿರಬಹುದು ಇತ್ಯಾದಿಗಳಲ್ಲಿ ಒಟ್ಟಲ್ಲಿ ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗುವುದು ಬೇಡ, ಯಾವುದೇ ವಿಚಾರಕ್ಕೂ ಕೂಡ. ಇನ್ನು ಸಾಲವನ್ನು ಕೊಡುವಂಥದ್ದು ಕೂಡ ಬೇಡ. ಯಾರೋ ಬಂದು ಕೇಳ್ತಾರೆ, ಒಂಚೂರು ನಾಳೆ ಕೊಟ್ಬಿಡ್ತೀನಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ನೀವು ಪಾಪ ಅಂತ ಹೇಳ್ಕೊಂಡು ಕೊಟ್ಬಿಟ್ರೆ ಈ ತಿಂಗಳಲ್ಲಿ ವಾಪಸ್ ಬರುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈಗಲೇ ಹೇಳಿದ್ದೀನಿ, ಆಯಿತಾ? ಇನ್ನೊಂದು, ಆಮಿಷಗಳಿಗೆ ಬಲಿಯಾಗಬಾರ್ದು. ನೋಡಿ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಥವಾ ಬೇರೆ ಕಡೆನೂ ಆಗಿರಬಹುದು, ಒಂದಷ್ಟು ಜನ ನಿಮಗೇನೋ ಒಂದಷ್ಟು ಆಮಿಷವನ್ನು ಒಡ್ತಾರೆ. ಅಂದರೆ ಇದೊಂದು ಕೆಲಸ ಮಾಡಿಕೊಟ್ಬಿಟ್ರೆ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂಥೇಳಿ ಆಗಬಹುದು, ಅಥವಾ ಇಂಥದ್ದನ್ನು ಕೊಡ್ತೀವಿ ಅಂಥೇಳಿ ಒಂದಷ್ಟು ಆಮಿಷಗಳನ್ನು ಒಡ್ತಾರೆ. ನೀವು ಅದಕ್ಕೇನಾದರೂ ಬಲಿಯಾಗಿ ಅವ್ರು ಹೇಳಿದಾಗೆ ಆಯಿತು ಅಂಥೇಳಿ ಏನಾದರೂ ಅನ್ಯಾಯ ಮಾರ್ಗವನ್ನು ಅನುಸರಿಸಿದರೆ ನಿಮಗೊಂದಷ್ಟು ತೊಂದರೆ ಉಂಟಾಗುತ್ತೆ. ನಿಮ್ಮನ್ನು ಸಿಕ್ಕಾಕ್ಸುವುದಕ್ಕಾಗೇ ಒಂದಷ್ಟು ಇಂತಹ ಕೆಲಸಗಳು ನಡೆಯುತ್ತೆ. ಈ ತಿಂಗಳ 15ನೇ ತಾರೀಖಿನ ನಂತರ ಸಮಾರಂಭಗಳಲ್ಲಿ ಪಾಲ್ಗೊಳ್ತೀರಿ. ನೋಡಿ, ಈ ತಿಂಗಳಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಸುತ್ತಾಟಗಳೇ ಉಂಟಾಗುತ್ತೆ. ಅದರಲ್ಲೂ ಕೂಡ 15ನೇ ತಾರೀಕು ಆದಮೇಲೆ ಮದುವೆ, ಉಪನಯನ ಇತ್ಯಾದಿ ಸಮಾರಂಭಗಳೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಅತಿ ಹೆಚ್ಚಾಗಿ ನಿಮಗೆ 15ನೇ ತಾರೀಕು ಆದಮೇಲೆ ಬರೀ ಸುತ್ತಾಟನೇ. ಈ ತಿಂಗಳಲ್ಲೇ ಒಟ್ಟಿನಲ್ಲಿ ಸುತ್ತಾಟಗಳು ತುಂಬ ಹೆಚ್ಚಾಗಿರುತ್ತೆ. ವಿದೇಶದಲ್ಲಿ ಓದುವುದಕ್ಕೆ ಬಯಸುತ್ತಿರುವಂತಹ ವ್ಯಕ್ತಿಗಳಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗವನ್ನು ಬಯಸುತ್ತಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಸುತ್ತಾಟ ಇತ್ಯಾದಿಗಳಿಗೆಲ್ಲ ಈ ತಿಂಗಳು ಚೆನ್ನಾಗಿದೆ. ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಬಯಸ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳು ತುಂಬ ಉತ್ತಮವಾಗಿದೆ. ಹೊಟ್ಟೆ, ಕಣ್ಣು ಮತ್ತು ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಕಾಲು ಎಲ್ಲೋ ನಡೀತಾ ಹೋಗ್ತಾ ಇರ್ತೀರಿ, ಆವಾಗ ಕಾಲಿಗೆ ಎಡಗುವಂಥದ್ದು ಇರಬಹುದು. ಈ ರೀತಿಯಾಗಿ ಕಾಲಿಗೆ ಒಂದು ಸ್ವಲ್ಪ ಗಾಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಕಾಲಿನ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಇನ್ನು ಹಣಕಾಸಿನ ವ್ಯಯದ ಮೇಲೆ ನೀವು ನಿಯಂತ್ರಣ ಇಟ್ಕೊಳ್ಬೇಕು. ಈ ಹಿಂದೆನೇ ಹೇಳಿದ್ನಲ್ಲ, 4 ಗ್ರಹಗಳು ಅವುಗಳೆಲ್ಲ ಎಲ್ಲಿ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ. ಹಾಗಾಗಿ ಚೆನ್ನಾಗೇ ಈ ತಿಂಗಳಲ್ಲಿ ಹಣಕಾಸಿನ ವ್ಯಯ ಉಂಟಾಗುತ್ತೆ.
ನೀವು ಸುಮ್ಮನೆ ನೀರು ರೀತಿ ಖರ್ಚು ಮಾಡುವುದಕ್ಕೆ ಹೋಗಬಾರ್ದು. ಅದಕ್ಕೆ ಮೊದಲೇ ಇಂತಿಂಥದ್ದಕ್ಕೆ ಇಷ್ಟಿಷ್ಟು ಹಣವನ್ನು ಖರ್ಚು ಮಾಡಬೇಕು ಅಂತ ಹೇಳಿ ನೀವು ಮೊದಲೇ ಒಂದು ಬಜೆಟ್ ಇಟ್ಕೊಬೇಕು. ಅವಾಗ ಹೆಚ್ಚಿಗೆ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಒಟ್ಟಲ್ಲಿ ಈ ತಿಂಗಳು ಒಂದು ಸ್ವಲ್ಪ ಮಧ್ಯಮವಾಗಿದೆ. ಈಗ ನಾನು ಹೇಳಿದಂತಹ ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಒಂದಷ್ಟು ವಿಚಾರದಲ್ಲಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಅಲ್ಲಿಗೆ ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ಮಧ್ಯಮವಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಯಾವುದೇ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕುವಂಥದ್ದು, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಂಥದ್ದೆಲ್ಲ ಬೇಡ. ಆದಷ್ಟು ನೀವು ಈ ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.